ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ dy by dx plus y tan x is equal to y cube secant x. ಇದು ಕ್ವಶನ್ ಬಂದು 22MATE11 ನಲ್ಲಿ ಕೇಳಿದ್ದಾರೆ. ಮಾಡಲ್ ಕ್ವಶನ್ ಪೇಪರ್ 2 ಮಾಡಲ್ 3 ಅರ್ಥ ಆಗ್ತಿದೆಯಾ? ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಈಕ್ವೇಷನ್ನ ಬರ್ಕೋಬೇಕು. dy by dx plus y tan x is equal to y cube secant x. ಏನು ಮಾಡಬೇಕಿಲ್ಲಿ, ಡಿವೈಡೆಡ್ ಬೈ y ಕ್ಯೂಬ್ ಮಾಡಿ 1 by y ಕ್ಯೂಬ್ dy by dx ಪ್ಲಸ್ ಇದು ಬರ್ನೌಲಿಸ್ ಡಿಫರೆನ್ಷಿಯಲ್ ಇಕ್ವೇಷನ್. dy by dx ಪ್ಲಸ್ py is equal to q ಇಂಟು y ಪವರ್ n ಫಾರ್ಮಲ್ಲಿದೆ. ನೀವೇನು ಮಾಡಬೇಕು, ವೈನ ತೆಗಿಬೇಕು, ಡಿವೈಡ್ ಬೈ y ಕ್ಯೂಬ್ ಮಾಡ್ಕೋಬೇಕು. ನೋಡಿ 1 by y ಡಿವೈಡ್ ಬೈ y ಕ್ಯೂಬ್ ಅಂದರೆ 1 by y ಕ್ಯೂಬ್ dy by dx. ಇಲ್ಲಿ y tan x by y ಕ್ಯೂಬ್, ಇಲ್ಲಿ y ಕ್ಯೂಬ್ secant x by y ಕ್ಯೂಬ್. ಈಗ ನೋಡಿ 1 by y ಕ್ಯೂಬ್ dy by dx, ಇಲ್ಲಿ ಕ್ಯಾನ್ಸಲ್ ಆದರೆ ಬರೀ ಇಲ್ಲಿ y ಸ್ಕ್ವೇರ್ ಉಳಿಯುತ್ತೆ, tan x by y ಸ್ಕ್ವೇರ್, y ಕ್ಯೂಬ್ ಕ್ಯಾನ್ಸಲ್ ಆದರೆ ಇಲ್ಲಿ y ಕ್ಯೂಬ್ ಕ್ಯಾನ್ಸಲ್ ಆದರೆ secant x ಉಳಿಯುತ್ತೆ. ಈಗೇನು ಮಾಡಬೇಕು, 1 by y ಕ್ಯೂಬ್ dy by dx ಪ್ಲಸ್ tan x ಇಂಟು tan x by y ಸ್ಕ್ವೇರ್ನ ಈ ಥರ ಆಲ್ಟರ್ ಮಾಡಿ ಬರ್ಕೊಳ್ಳಿ, 1 by y ಸ್ಕ್ವೇರ್ secant x. ಇದನ್ನ t ಅಂತ ತಗೊಳ್ಳಿ. ಲೆಟ್ t is equal to 1 by y ಸ್ಕ್ವೇರ್. ಡಿಫ್ರೆನ್ಷಿಯೇಟ್ ಮಾಡಿದ್ರೆ dt by dx is equal to, ನೋಡಿ +2 -2 ಮಾಡಿ ಇದು ಮಲ್ಟಿಪ್ಲೈ ಮಾಡಿ, -2 by y ಕ್ಯೂಬ್ dy by dx ಆಗುತ್ತೆ. ಈ -2ನ ಈ ಕಡೆ ತಗೊಬಿಡಿ, 1 by -2 dt by dx is equal to 1 by y ಕ್ಯೂಬ್ dy by dx. ಆಮೇಲೆ ಏನು ಮಾಡಿ, ಇದನ್ನ ಈಕ್ವೇಷನ್ 1 ಅಂತ ಬರ್ಕೊಂಡು ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಬಿಡಿ. ಈಕ್ವೇಷನ್ 1 ಬಿಕಮ್ಸ್, ನೋಡಿ 1 by y ಕ್ಯೂಬ್ dy by dx ಅಂದರೆ 1 by -2 dt by dx ಪ್ಲಸ್ tan x ಇಂಟು 1 by y ಸ್ಕ್ವೇರ್ ಅಂದರೆ t is equal to secant x. ಗೊತ್ತಾಯ್ತಲ್ವ? ಇಲ್ಲಿ ಇದ್ರ ಬದಲು 1 by -2 dt by dx, 1 by y ಕ್ಯೂಬ್ dy by dx, 1 by y ಸ್ಕ್ವೇರ್ ಬದಲು t. ಆಮೇಲೆ ಇದು ರೈಟ್ ಹಂಗೆ ಇದೆ. ಆಮೇಲೆ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ -2 ಮಾಡ್ಕೋಬೇಕು. ಇಲ್ಲಿ ನೋಡಿ ಏನಾಗುತ್ತೆ, -2 by -2 dt by dx -2 ಇಂಟು tan x ಇಂಟು t, ಇಲ್ಲಿ -2 ಇಂಟು secant x dt by dx -2 tan x into t is equal to -2 secant x. The equation is linear differential equation of the form dt by dx plus pt is equal to q, where p ಅಂದರೆ -2 tan x and q ಅಂದರೆ -2 secant x. ಇಷ್ಟೇನು ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ e ಪವರ್ ಇಂಟೆಗ್ರಲ್ ಆಫ್ p dx, e ಪವರ್ ಇಂಟೆಗ್ರಲ್ ಆಫ್ p ಅಂದ್ರೇನು, -2 tan x dx. ಇಲ್ಲಿ e ಪವರ್ -2ನ ಆಚೆ ತಗೊಳ್ಳಿ, ಇಂಟೆಗ್ರಲ್ ಆಫ್ tan x ಗೆ ಇಂಟಿಗ್ರೇಷನ್ ಏನು ಅಂದರೆ ಲಾಗ್ ಆಫ್ secant x.
ನೋಡಿ ಈ -2ನ ಇದಕ್ಕೆ ಪವರ್ ಕಳಿಸ್ಬಿಡಿ, ಈ ಪವರ್ ಲಾಗ ಸೀಕ್ಯಾನ್ ಎಕ್ಸ್ಗೆ ಪವರ್ ಹಾಕಿ -2 ಇದೇನಾಗುತ್ತೆ ಸೀಕ್ಯಾನ್ ಎಕ್ಸ್ ಪವರ್ -2 ಇದನ್ನ 1/sec(x)(2) ಅಂತ ಬರ್ಕೊಡಿ ಫಸ್ಟು. ಆಮೇಲೆ ಇದನ್ನ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ, ಸೀಕ್ಯಾನ್ ಪವರ್ -2x ಬರೆಯೋಂಗಿಲ್ಲ, ಅರ್ಥಕ್ಕೆ ಸೀಕ್ಯಾನ್ ಎಕ್ಸ್ ಪವರ್ -2ನೇ ಬರೀಬೇಕು. ಇಲ್ಲಿ ಬೇಕಾದರೆ ಇಲ್ಲಿ ಪಾಸಿಟಿವ್ ಸೈನ್ ಇದ್ದರೆ ಮಧ್ಯ ಬರಿಬೋದು, ನೆಗೆಟಿವ್ ಇದ್ದರೆ ಬರಿಬೇಡಿ ಮಧ್ಯ. 1/sec(x). ಈಗೇನು ಮಾಡಿ ಸೊಲ್ಯೂಷನ್ ಈಸ್ ಅಂತ ಬರೆಯೋಣ. t ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dt/dx ಇದ್ದರೆ ಈ ಥರ ಬರುತ್ತೆ, q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ ಇಲ್ಲಿ t ಅಂದರೆ 1/y². ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಗ ಫೈಂಡ್ ಮಾಡ್ಬಲ್ಲ, ಅದು 1/sec(x) ಅಥವಾ cos² x ಬೇಕಾದರೂ ಬರಿಬೋದು. q ಅಂದರೆ ಇದು -2 sec(x). ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ 1/sec(x) dx ಪ್ಲಸ್ 1 × 1 y² sec(x). -2ನ ಆಚೆ ತಗೊಳ್ಳಿ, sec(x) ಕ್ಯಾನ್ಸಲ್ ಆಗುತ್ತೆ, 1/sec(x) ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, 1/sec(x) ಅಂದರೆ cos x ಅಂತ. sec(x) ಅಂದರೆ cos x dx ಪ್ಲಸ್ ಇಂಟೆಗ್ರಲ್ ಆಫ್ cos x ಅಂದರೆ sin x ಅಂತ. ಇದೇ ಫೈನಲ್ ಆನ್ಸರು, ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. dy/dx ಪ್ಲಸ್ y ಇಂಟು tan x = y³ ಇಂಟು sec(x) ಅಂತ ಕೇಳಿದ್ರೆ ನೀವೇನು ಮಾಡಬೇಕು, dy/dx ಪ್ಲಸ್ y ಇಂಟು tan x = y³ ಇಂಟು sec(x) ಬರ್ಕೊಳ್ಳಿ. ಆಮೇಲೆ ಡಿವೈಡ್ ಬೈ y³ ಮಾಡಿ, 1/y³ dy/dx ಪ್ಲಸ್ y tan x/y³ y³ sec(x) y³, 1/y³ dy/dx y ಕ್ಯಾನ್ಸಲ್ ಆದರೆ y² ಆಗುತ್ತೆ sec(x). 1/y³ dy/dx tan x ಇಂಟು 1/y² ಬರ್ಕೊಳ್ಳಿ ಸೆಕೆಂಡ್. ಲೆಟ್ t = 1/y² ಡಿಫ್ರೆನ್ಷಿಯೇಟ್ ಮಾಡಿ, ಈಗ -2/y³ dy/dx ಆಗುತ್ತೆ. -2ನ ಈ ಕಡೆ ತಗೊಳ್ಳಿ, 1/-2 dt/dx = 1/y³ dy/dx ಆಗುತ್ತೆ. ಇಕ್ವೇಷನ್ 1 ಬಿಕಮ್ಸ್ ಅಂತ ಬರೆದು 1/y³ dy/dx ಬದಲು 1/-2 dt/dx ಬರೀರಿ. tan x ಇಂಟು 1/y² ಬದಲು t ಬರೀರಿ, sec(x) ಬರೀರಿ. ಇಲ್ಲಿ ಮಲ್ಟಿಪ್ಲೈ ಬೈ -2 ಮಾಡಿ, -2 -2 ಇಂಟು tan x ಇಂಟು t -2 ಇದನ್ನ ಕ್ಯಾನ್ಸಲ್ ಮಾಡಿ ನೀಟಾಗಿ ಬರ್ಕೊಳ್ಳಿ. ಆಮೇಲೆ ದ ಇಕ್ವೇಷನ್ ಈಸ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಫ್ ದ ಫಾರ್ಮ್ ಅಂತ ಬರೆದು dt/dx ಪ್ಲಸ್ pt = q. p ಅಂದರೆ -2 tan x, q ಅಂದರೆ -2. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕು, e ಪವರ್ ಇಂಟೆಗ್ರಲ್ ಆಫ್ p dx. p ಅಂದರೆ -2 tan x, -2 tan xಗೆ ಲಾಗ್ ಆಫ್ sec(x), ಲಾಗ್ ಆಫ್ sec(x) ಪವರ್ -2. ಈ ಪವರ್ ಲಾಗ್ ಅಂದರೆ ಬರೀ sec(x) ಪವರ್ -2. ಇದನ್ನ 1/sec(x) ಪವರ್ 2 1/sec(x) ಅಂತ ಬರೀಬೋದು. ಆಮೇಲೆ ಸೊಲ್ಯೂಷನ್ ಈಸ್ ಅಂತ ಬರೆದು t ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟೆಗ್ರಲ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ c. t ಅಂದರೆ 1/y², ಇಂಟಿಗ್ರೇಟಿಂಗ್ ಫ್ಯಾಕ್ಟರಿಂದ 1/sec(x), q ಅಂದರೆ -2 sec(x), if ಅಂದರೆ 1/sec(2) dx ಪ್ಲಸ್ c. 1/y² ಇಂಟು sec(x) -2 ಇಂಟು ನೋಡಿ sec(x) 1/sec(x) ಆಗುತ್ತೆ. 1/sec(x) ಅಂದರೆ cos x, ಇಂಟೆಗ್ರಲ್ ಆಫ್ cos x ಅಂದರೆ sin x. ಥ್ಯಾಂಕ್ ಯು.